ನಮಸ್ತೆ ಕರ್ನಾಟಕ. ದೇಶದ ರಾಷ್ಟ್ರಪತಿಯೊಬ್ಬರು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ಭೇಟಿ ನೀಡಿ ಮಣಿಕಂಠನ ದರ್ಶನ ಪಡೆದು ದೇಶದ ಒಳಿತಿಗಾಗಿ ಪ್ರಾರ್ಥಿಸಿದ್ದು ಸದ್ಯದ ಮಟ್ಟಿಗೆ ಒಂದು ಸೆನ್ಸೇಷನ್. ರಾಷ್ಟ್ರಪತಿಯೊಬ್ಬರು ಚಾಚೂ ತಪ್ಪದೆ ಅಯ್ಯಪ್ಪ ಸ್ವಾಮಿಯ ವ್ರತವನ್ನು ಪಾಲಿಸಿ ಕಪ್ಪು ಬಣ್ಣದ ವಸ್ತ್ರದೊಂದಿಗೆ ಇರುಮುಡಿಯನ್ನು ತಲೆಯಲ್ಲಿ ಹೊತ್ತು 18 ಮೆಟ್ಟಿಲನ್ನು ಭಕ್ತಿ ಭಾವದಿಂದ ಏರಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದದ್ದು ದೇಶದ ರಾಜಕೀಯ ಇತಿಹಾಸದಲ್ಲೇ ಈ ದೇಶದ ಪ್ರತಿಯೊಂದು ಚಟುವಟಿಕೆಯಲ್ಲೂ ಸುಪ್ರೀಂ ಅಧಿಕಾರ ಹೊಂದಿರುವ ರಾಷ್ಟ್ರಪತಿ ಮನಸ್ಸು ಮಾಡಿದರೆ ಅಯ್ಯಪ್ಪನ ದರ್ಶನವನ್ನು ಸಲೀಸಾಗಿಯೇ ಮಾಡಬಹುದಿತ್ತು. ಆದರೆ ದ್ರೌಪದಿ ಮುರ್ಮುರವರು ಆ ಕ್ಷಣಕ್ಕೆ ತಾನು ರಾಷ್ಟ್ರಪತಿ ಅನ್ನೋದನ್ನು ಮರೆತು ಕೇವಲ ಒಬ್ಬ ಅಯ್ಯಪ್ಪ ಸ್ವಾಮಿಯ ಭಕ್ತೆಯಾಗಿ ದರ್ಶನ ಪಡೆದ ರಾಷ್ಟ್ರಪತಿಯವರ ಈ ನಡೆ ಹಲವು ಜನನಾಯಕರಿಗೆ ಮಾದರಿ. ಇನ್ನು ಅಯ್ಯಪ್ಪನ ಸನ್ನಿಧಿಯಲ್ಲಿರುವ ಶಿಷ್ಟಾಚಾರವೇ ಅಂತಹದು. ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಎಂತೆಂಥ ಅತಿರಥ ಮಹಾರಥರು, ನಟರು, ರಾಜಕೀಯ ನಾಯಕರು, ಉದ್ಯಮಿಗಳು ಅಯ್ಯಪ್ಪನ ದರ್ಶನವನ್ನು ಪಡೆಯಬೇಕು ಅಂದಾಗಲೆಲ್ಲ ನೀತಿ ನಿಯಮವನ್ನು ಪಾಲಿಸಿಯೇ ಸಿದ್ಧ ಅನ್ನೋದು ಲೋಕ. ಇನ್ನು ಸನ್ನಿಧಿಯಲ್ಲಿರುವ ಅಯ್ಯಪ್ಪ ಸ್ವಾಮಿಯ ಪವಿತ್ರವಾದ 18 ಚಿನ್ನದ ಮೆಟ್ಟಿಲುಗಳನ್ನು ಏರಬೇಕಾದರೆ ತಲೆಯಲ್ಲಿ ಇರುಮುಡಿ ಕಡ್ಡಾಯ. ಹಾಗಾಗಿ ರಾಷ್ಟ್ರಪತಿಯವರ ಸಹಿತ ಅವರ ಜೊತೆಗೆ ಮೆಟ್ಟಿಲು ಏರಿದ ಅವರ ಭದ್ರತಾ ಸಿಬ್ಬಂದಿಯೂ ಕೂಡ ಇರುಮುಡಿಯನ್ನು ತಲೆಯಲ್ಲಿ ಹೊತ್ತು 18 ಮೆಟ್ಟಿಲುಗಳನ್ನು ಏರಿ ಜಗತ್ತಿನ ಕೆಲವು ನಾಸ್ತಿಕ ಶಕ್ತಿಗಳು ಭಾರತೀಯ ಸನಾತನ ಧಾರ್ಮಿಕ ಆಚರಣೆಗಳ ಬಗ್ಗೆ, ಶ್ರದ್ಧೆ ನಂಬಿಕೆಗಳ ಬಗ್ಗೆ ಅಪಸ್ವರ ಎತ್ತುತ್ತಿರುವ ಈ ಕಾಲಘಟ್ಟದಲ್ಲಿ ರಾಷ್ಟ್ರಪತಿಯವರ ಅಚ್ಚರಿಯ ಈ ನಡೆ ಭಾರತದ ಅಸ್ಮಿತೆಯ ಬಗ್ಗೆ ಮತ್ತೆ ಬಲವಾದ ಸಂದೇಶವೊಂದನ್ನು ಜಗತ್ತಿಗೆ ಅದೇನೇ ಇರಲಿ, ರಾಷ್ಟ್ರಪತಿಯವರ ಶಬರಿಮಲೆ ಭೇಟಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ನೀವೆಂದಾದರೂ ಶಬರಿಮಲೆಗೆ ಭೇಟಿ ನೀಡಿದ್ದೀರಾ? ನಿಮ್ಮ ಅನುಭವ ಹೇಗಿತ್ತು? ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.